PUCಯ ಎಲ್ಲಾ ಚಾಪ್ಟರ್ಸ್ ನಲ್ಲಿ ಯಾವ ಕ್ವೆಶ್ಚನ್ಸ್ ನ ನೀವು ಸ್ಕಿಪ್ ಮಾಡದೆ ಮ್ಯಾಂಡೇಟರಿ ಓದ್ಲೇಬೇಕು ಕಲೀಲೇಬೇಕು ಆ ಕ್ವೆಶ್ಚನ್ಸ್ ನ ಲಿಸ್ಟ್ ನಾನು ನಿಮ್ಗೆ ಇವತ್ತು ಕೊಡ್ತೀನಿ. ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಅಂದ್ರೆ ಏನು, O2 ಮತ್ತೆ PCO2 ವಿನ ಪಾರ್ಷಿಯಲ್ ಪ್ರೆಷರ್ ಅನ್ನ ಕೇಳಿದ್ದಾರೆ ಇನ್ ಆಲ್ವಿಯೋಲೈ. ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಗೆ ಏರೋಬಿಕ್ ರೆಸ್ಪಿರೇಷನ್ ಅನರೋಬಿಕ್ ರೆಸ್ಪಿರೇಷನ್ ಮಧ್ಯೆ ಡಿಫರೆನ್ಸ್ ಏನು ಅಂತ ಕೇಳಬಹುದು. ಇನ್ನೊಂದು 5 ಮಾರ್ಕರ್ ಕ್ವೆಶ್ಚನ್ ಡಬಲ್ ಸರ್ಕ್ಯುಲೇಷನ್ ಅಂದ್ರೆ ಏನು ಅಂತ. ಈ ಎಲ್ಲಾ ಕ್ವೆಶ್ಚನ್ಸ್ ನ ತಪ್ಪದೆ ಕಲ್ತ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಗೊತ್ತಿದೆ ಎಲ್ಲರಿಗೂ FA2 ಎಕ್ಸಾಮ್ ಹತ್ರ ಬರ್ತಾ ಇದೆ. ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್, ಯಾವ ಕ್ವೆಶ್ಚನ್ಸ್ ನ ಮಿಸ್ಸೇ ಮಾಡದೆ ಓದ್ಬೇಕು, ಈ ತರ ಎಲ್ಲ ಡೌಟ್ಸ್ ನಿಮ್ ತಲೆಯಲ್ಲಿ ಇರುತ್ತೆ ಅಂತ. ಸೊ ಫಸ್ಟ್ PUC ಸ್ಟೂಡೆಂಟ್ಸ್ ಗೋಸ್ಕರ ಈ ವಿಡಿಯೋನ ನಾವು ಮಾಡ್ತಾ ಇದೀವಿ. ಫಸ್ಟ್ PUCಯ ಎಲ್ಲಾ ಚಾಪ್ಟರ್ಸ್ ನಲ್ಲಿ ಯಾವ ಕ್ವೆಶ್ಚನ್ಸ್ ನ ನೀವು ಸ್ಕಿಪ್ ಮಾಡದೆ ಮ್ಯಾಂಡೇಟರಿ ಓದ್ಲೇಬೇಕು ಕಲೀಲೇಬೇಕು ಆ ಕ್ವೆಶ್ಚನ್ಸ್ ನ ಲಿಸ್ಟ್ ನಾನು ನಿಮ್ಗೆ ಇವತ್ತು ಕೊಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಈ ಸಲ FA2 ಗೆ ಫಸ್ಟ್ PUC ಬಯಾಲಜಿಯ ಬಾಟನಿ ಸೆಕ್ಷನ್ ಅಲ್ಲಿ 3 ಚಾಪ್ಟರ್ಸ್ ಇದೆ. ಫೋಟೋಸಿಂಥೆಸಿಸ್ ಇನ್ ಹೈಯರ್ ಪ್ಲಾಂಟ್ಸ್, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಮತ್ತೆ ಪ್ಲಾಂಟ್ ಗ್ರೋತ್ ಇನ್ ಡೆವಲಪ್ಮೆಂಟ್. ಈ 3 ಚಾಪ್ಟರ್ಸ್ ನ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಡ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಲಿಸ್ಟ್ ನಾನು ನಿಮ್ಗೆ ಇವಾಗ ಕೊಡ್ತೀನಿ. ಮೊದಲನೇದಾಗಿ ಲೆಟ್ ಸ್ಟಾರ್ಟ್ ವಿತ್ ಫೋಟೋಸಿಂಥೆಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಈ ಚಾಪ್ಟರ್ ನಿಂದ 5 ಮಾರ್ಕ್ ಕ್ವೆಶ್ಚನ್ಸ್ ಬರುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶ್ಚನ್ ಕೂಡ ಕೇಳಬಹುದು. ಸೊ ಯಾವ ಕ್ವೆಶ್ಚನ್ಸ್ ಕೇಳೋ ಸಾಧ್ಯತೆ ಜಾಸ್ತಿ ಇದೆ ಇಲ್ಲಿದೆ. ಮೊದಲನೇದಾಗಿ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೈಕ್ಲಿಕ್ ಅಂಡ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್. ಈ ಪ್ರಶ್ನೆನ ನಿಮ್ಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಗೆ ಕೇಳಬಹುದು. ಎಷ್ಟು ಮಾರ್ಕ್ಸ್ ಗೆ ಕೇಳಿರ್ತಾರೆ ಅಷ್ಟು ಡಿಫರೆನ್ಸಸ್ ನ ನೀವು ಬರಿಬೇಕಾಗತ್ತೆ. ಈ ಚಾಪ್ಟರ್ ನಿಂದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ತುಂಬಾ ಮುಖ್ಯ. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಝೆಡ್ ಸ್ಕೀಮ್ ಅಥವಾ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ನ ಕೇಳ್ತಾರೆ. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ನ ಕೇಳ್ಬೋದು. ಕ್ಯಾಲ್ವಿನ್ ಸೈಕಲ್ ಇನ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್, ಆಮೇಲೆ ಇದು ಹ್ಯಾಟ್ಸ್ಲಾಕ್ ಪಾತ್ವೆ ಅಥವಾ C4 ಪಾತ್ವೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಇದೆಲ್ಲ ಕೂಡ ಮುಖ್ಯ. ಬರೀ ನೋಡ್ಕೊಳ್ಬೇಡಿ, ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ, ಆಯ್ತಾ? ಯಾಕೆಂದ್ರೆ ಈಸಿಯಾಗಿ ಬರೀ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇಂದ ನಿಮ್ಗೆ 3 ರಿಂದ 5 ಮಾರ್ಕ್ಸ್ ಸಿಗುತ್ತೆ ಅಂತ ಅಂದ್ರೆ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ ಬರೆಯೋ ಅವಶ್ಯಕತೆ ಇರಲ್ಲ. ಸೊ 2-3 ಸಲ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದಾಗ ಎಷ್ಟೊಂದು ಕಂಟೆಂಟ್ ಇದೆ ಇದರಲ್ಲಿ, ಇಂಥದನ್ನ ನಾನು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕಲ್ತ್ಕೊಳ್ಳೋದು ಕಷ್ಟ ಅಂತ ಅನ್ಸ್ಬೋದು ನಿಮ್ಗೆ ಅಟ್ ದ ಫಸ್ಟ್ ಲುಕ್. ಬಟ್ ನೀವ್ 1-2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಲಿ ಮಾಸ್ಟರ್ ಮಾಡ್ಬೋದು. ಸೊ ಇದ್ಯಾವ್ದನ್ನು ಮಿಸ್ ಮಾಡಬೇಡಿ. ಇನ್ನೊಂದು ಡಿಫರೆನ್ಸ್ ಕ್ವೆಶ್ಚನ್ ಕೇಳ್ಬೋದು. ಏನು ಅಂತ ಅಂದ್ರೆ C3 ಪಾತ್ವೆ C4 ಪಾತ್ವೆಯ ಮಧ್ಯ ಏನ್ ಡಿಫರೆನ್ಸ್ ಇದೆ ಅಂತ. ಇದು ಕೂಡ ನಿಮ್ಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್, ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 5 ಮಾರ್ಕ್ಗೂ ಕೇಳ್ಬೋದು. ಸೊ ಈ ಎಲ್ಲಾ ಕ್ವೆಶ್ಚನ್ಸ್ ನ ತಪ್ಪದೆ ಕಲ್ತ್ಕೊಳ್ಳಿ. ನೆಕ್ಸ್ಟ್ ರೆಸ್ಪಿರೇಷನ್ ಅಂಡ್ ಪ್ಲಾಂಟ್ಸ್. ರೆಸ್ಪಿರೇಷನ್ ಅಂಡ್ ಪ್ಲಾಂಟ್ಸ್ ನಲ್ಲೂ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಮುಖ್ಯ. 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಗೆ ಏರೋಬಿಕ್ ರೆಸ್ಪಿರೇಷನ್ ಅನರೋಬಿಕ್ ರೆಸ್ಪಿರೇಷನ್ ಮಧ್ಯೆ ಡಿಫರೆನ್ಸ್ ಏನು ಅಂತ ಕೇಳ್ಬೋದು. ಆಮೇಲೆ ರೆಸ್ಪಿರೇಷನ್ ಇಸ್ ಅನ್ ಆಂಫಿಬೋಲಿಕ್ ಪಾತ್ವೇ, ಜಸ್ಟಿಫೈ ಅಥವಾ ಗಿವ್ ರೀಸನ್ ಅಂತ 2 ಮಾರ್ಕ್ಸ್ ಕೇಳ್ಬೋದು. ಇನ್ನೊಂದು 2 ಮಾರ್ಕ್ ಅಥವಾ 3 ಮಾರ್ಕ್ ಕ್ವೆಶ್ಚನ್ ಡಿಫೈನ್ ರೆಸ್ಪಿರೇಟರಿ ಕೋಶೆಂಟ್, ಮತ್ತೆ ರೆಸ್ಪಿರೇಟರಿ ಕೋಶೆಂಟ್ ಆಫ್ ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಇದೆಲ್ಲ ಏನು ಅಂತ ಆ ವ್ಯಾಲ್ಯೂಸ್ ನ ಕೇಳ್ಬೋದು. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್, ಗ್ಲೈಕಾಲಿಸಿಸ್, ಕ್ರೆಬ್ ಸೈಕಲ್ ಎರಡು ಕೂಡ 5-5 ಮಾರ್ಕ್ ಪ್ರಶ್ನೆ. ಈಸಿಯಾಗಿ ಕಲ್ತ್ಕೊಳ್ಬಹುದು ನೀವು, ಅಂತ ಏನು ಕಾಂಪ್ಲೆಕ್ಸಿಟಿ ಇಲ್ಲ ಅಲ್ಲಿ. 1-2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಬಂದ್ಬಿಡುತ್ತೆ. ಸೊ ಇದು ರೆಸ್ಪಿರೇಷನ್ ಅಂಡ್ ಪ್ಲಾಂಟ್ಸ್ ಚಾಪ್ಟರ್ ನ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ನೆಕ್ಸ್ಟ್ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲೂ ಅಷ್ಟೇ 2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಗೆ ಕ್ವೆಶ್ಚನ್ಸ್ ಬರ್ಬೋದು. 2 ಮಾರ್ಕ್ ಕ್ವೆಶ್ಚನ್ಸ್ ಯಾವ್ದೆಲ್ಲ ಇದೆ ನೋಡ್ಕೊಳ್ಳೋಣ. ಪ್ಲಾಸ್ಟಿಸಿಟಿಯ ಡೆಫಿನಿಷನ್ ಇಂಪಾರ್ಟೆಂಟ್. ಪ್ಲಾಸ್ಟಿಸಿಟಿ ಡಿಫೈನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಹಾಗೇನೆ ಅದಕ್ಕೆ ಕೊಟ್ಟಿರುವಂತಹ ಎಕ್ಸಾಂಪಲ್ಸ್ ನ ನೆನ್ಪಿಟ್ಕೊಳ್ಳಿ, ಅದನ್ನ ಕೇಳ್ಬೋದು 2 ಮಾರ್ಕಿಗೆ. ನ್ಯಾಚುರಲ್ ಆಗಿ ಸಿಗುವಂತಹ ಆಕ್ಸಿನ್ಸ್ ಯಾವ್ಯಾವ್ದು, ಅದರ ಎಕ್ಸಾಂಪಲ್ ಇಂಡೋಲ್ ಎಸಿಟಿಕ್ ಆಸಿಡ್, ಇಂಡೋಲ್ ಬ್ಯೂಟ್ರಿಕ್ ಆಸಿಡ್. ಸಿಂಥೆಟಿಕ್ ಆಕ್ಸಿನ್ಸ್ ಯಾವ್ದು? ನ್ಯಾಫ್ಥಲಿನ್ ಎಸಿಟಿಕ್ ಆಸಿಡ್, 2,4-ಡೈಕ್ಲೋರೋಫಿನಾಕ್ಸಿ ಎಸಿಟಿಕ್ ಆಸಿಡ್, ಅದೆರಡು. ಆಯ್ತಾ? ಆ ಹೆಸರುಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. 2 ಮಾರ್ಕ್ ಕ್ವೆಶ್ಚನ್ಸ್ ಗೆ ಯೂಶಲ್ ಆಗಿ ಕೇಳ್ತಾರೆ ಅದನ್ನ. ಅದು ಬಿಟ್ರೆ ಪ್ಲಾಂಟ್ ಹಾರ್ಮೋನ್ಸ್, ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ತುಂಬಾ ಮುಖ್ಯ. ಪ್ರತಿ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ 5 ಫಿಸಿಯೋಲಾಜಿಕಲ್ ರೋಲ್, ಆಯ್ತಾ? ಏನ್ ಇಂಪಾರ್ಟೆನ್ಸ್ ಅದು ಅಗ್ರಿಕಲ್ಚರ್ ನಲ್ಲಿ, ಅದನ್ನೆಲ್ಲ ನೀವು 5 ಪಾಯಿಂಟ್ಸ್ ನ ಕಲ್ತ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪಾಯಿಂಟ್ಸ್ ನ ಕಲೀರಿ. ಏನೆಲ್ಲ ನೆನ್ಪಿರುತ್ತೆ ಎಲ್ಲಾನು ಬರೀರಿ. ಒಂದ್ ಸ್ವಲ್ಪ ಏನಾದ್ರೂ ಮಿಕ್ಸ್ಅಪ್ ಆಗೋಗ್ಬಿಟ್ಟು ಏನಾದ್ರೂ 1-2 ಸ್ಟೇಟ್ಮೆಂಟ್ ತಪ್ಪಾಗಿದ್ರೆ ಮಿಕ್ಕಿರೋ ಪಾಯಿಂಟ್ಸ್ ಕರೆಕ್ಟ್ ಆಗಿದ್ರೆ ನಿಮ್ಗೆ ಪೂರ್ತಿ ಮಾರ್ಕ್ಸ್ ಸಿಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಫ್ರಮ್ ಬಾಟನಿ ಸಿಲೆಬಸ್ ಫಾರ್ ಯೋರ್ FA2 ಎಕ್ಸಾಮ್ಸ್. ಇನ್ನ ಒಂದೇನು ಅಂತ ಅಂದ್ರೆ ನಿಮ್ಗೆಲ್ಲ ಅನ್ಸ್ಬೋದು, ಏನ್ ಬರೀ ಕ್ವೆಶ್ಚನ್ ಕೊಡ್ತಾ ಇದಾರೆ, ಆನ್ಸರ್ ಹೆಂಗ್ ಬರೆಯೋದಂತ ಹೇಳ್ತಾ ಇಲ್ಲ ಅಂತ. ಆಲ್ರೆಡಿ ನಾವೊಂದು ಮ್ಯಾರಥಾನ್ ನ ಕಂಡಕ್ಟ್ ಮಾಡಿದೀವಿ. ಆ ಮ್ಯಾರಥಾನಿನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ. ಸೊ ಈ ಪ್ರತಿ ಒಂದು
ಕ್ವೆಶ್ಚನಿಗೂ ಉತ್ತರ ಹೆಂಗ್ ಬರಿಬೇಕು ಅದನ್ನ ನಾನು ಮ್ಯಾರಥಾನ್ ನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನಿಮ್ಗೆ ಟೈಮ್ ಆದಾಗ ನಿಮ್ ಕನ್ವೀನಿಯನ್ಸ್ಗೆ ನೀವ್ ಅದನ್ನ ನೋಡ್ಕೊಳ್ಬಹುದು. ಸೊ ವಿತ್ ದಿಸ್ ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಒಳ್ಳೇದಾಗ್ಲಿ, ಚೆನ್ನಾಗಿ ಪರ್ಫಾರ್ಮ್ ಮಾಡಿ FA2 ಅಲ್ಲಿ. ಥ್ಯಾಂಕ್ ಯು. ಫಸ್ಟ್ PUCಯ FA2ಗೆ ಬರಬಹುದಾದಂತಹ ಫಿಕ್ಸ್ಡ್ ಝಾಲಜಿ ಕ್ವೆಶನ್ಸ್ ಅನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡುವ. ನಾನು ನಿಮ್ಮ VR ಮ್ಯಾಮ್ ಝಾಲಜಿನ ಟೀಚ್ ಮಾಡ್ತೇನೆ. ಅಂಡ್ ಈ ವಿಡಿಯೋದಲ್ಲಿ ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಮತ್ತೆ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಚಾಪ್ಟರ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂಡ್ ಸಮ್ ಫಿಕ್ಸ್ಡ್ ಕ್ವೆಶನ್ಸ್ ಅನ್ನ ನಾವಿವತ್ತು ನೋಡ್ಲಿಕ್ಕಿದ್ದೇವೆ. ಸೊ ಲೆಟ್ ಸ್ಟಾರ್ಟ್ ವಿತ್ ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಕ್ವೆಶನ್ಸ್. ಸೊ 2, 3, 5 ಮಾರ್ಕರ್ ಕ್ವೆಶನ್ಸ್ ಅನ್ನ ನಾವು ಹೇಳ್ಬೋದು. ಅಂದ್ರೆ ಯಾವ ತರದ ಕ್ವೆಶನ್ಸ್ ಯಾವ್ಯಾವ ಕ್ವೆಶನ್ಸ್ ಬರ್ತದೆ ಅಂತ ವಿ ಕ್ಯಾನ್ ಆಲ್ಮೋಸ್ಟ್ ಗ್ಯಾರಂಟಿಲಿ ಸೇ, ಅಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಆದರೆ 1 ಮಾರ್ಕರ್ ಲೈಕ್ MCQs fill the blanks we can't expect, so that is why I have not included MCQs and fill the blanks questions over here. So 2 marker questions you can expect respiratory volumes and capacity questions like define tidal volume, residual volume, 2 marker question. What is partial pressure? What is the partial pressure of oxygen and carbon dioxide in alveoli? By the way, ಈ ಎಲ್ಲ ಕ್ವೆಶನ್ಸ್ಗೆ ಸೊಲ್ಯೂಷನ್ ಅನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಇನ್ ಅವರ್ ಲೈವ್ ಸೆಷನ್ ಆಫ್ FA2 ಫಾರ್ ಫಸ್ಟ್ PUC ಇನ್ ದ ಫಾರ್ಮ್ ಆಫ್ ಅ ವೆರಿ ಶಾರ್ಟ್ ಮ್ಯಾರಥಾನ್. ಸೊ ಈ ಕ್ವೆಶನ್ಗೆ ಸಹ ಸೊಲ್ಯೂಷನ್ ಆ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ, ನೋಟ್ ಸಹ ನಿಮಗೆ ಸಿಗ್ತದೆ ಇನ್ ಆ್ಯಪ್. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಅಂದರೆ ಏನು, O2 ಮತ್ತು PCO2ವಿನ ಪಾರ್ಷಿಯಲ್ ಪ್ರೆಷರ್ ಅನ್ನ ಕೇಳಿದ್ದಾರೆ ಇನ್ ಆಲ್ವಿಯೋಲೈ. ನೆಕ್ಸ್ಟ್ ಈ ಥರದ ಕ್ವೆಶನ್ ಸಹ ಬರ್ಬೋದು. They can ask you questions about partial pressure of oxygen and carbon dioxide in different part of the body. The lungs are situated in the third question. The lungs are situated in the thoracic chamber, which is anatomically an airtight chamber. List the structure involved in formation of thoracic chamber. ಇದು ಒಂದು respiratory organ related question. So ಇದು ಲಾಸ್ಟ್ ಇಯರ್ ಅದರ ಲಾಸ್ಟ್ ಇಯರ್ ಅಲ್ಲ, ಅದಕ್ಕೂ ಮುಂಚೆ ಅಂದ್ಕೊಳ್ತೇನೆ 2024-2023 ಮಾಲ್ ಕ್ವೆಶನ್ ಪೇಪರಲ್ಲಿ ಕೇಳಿರುವಂಥ ಕ್ವೆಶನ್. ಸೊ ಈ ಥರ ಸಹ ಕ್ವೆಶನ್ ಕೊಡ್ಬೋದು. ರೆಸ್ಪಿರೇಟರಿ ಆರ್ಗನ್ಸ್ ಬಗ್ಗೆ ಕೊಡ್ಬೋದು. ಯಾಕೆ ಲಂಗ್ ಇಸ್ ಅನ್ ಏರ್ ಟೈಟ್ ಚೇಂಬರ್ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. 2 ಮಾರ್ಕರ್ ಕ್ವೆಶನ್. ಅನಾದರ್ 2 ಮಾರ್ಕರ್ ಕ್ವೆಶನ್ ಲಾಸ್ಟ್ ಇಯರ್ ಫೈನಲ್ ಇಯರ್ ಕ್ವೆಶನ್ ಪೇಪರಲ್ಲಿ ಬಂದಿರುವಂಥ ಕ್ವೆಶನ್. ಪುನಃ ಸೇಮ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇನ್ ಆಲ್ವಿಯೋಲೈ ಆ್ಯಂಡ್ DOB. ಸೊ ಆಸ್ ಐ ಟೋಲ್ಡ್ ಯು, ನಿಮಗೆ ಎಲ್ಲ ಪಾರ್ಷಿಯಲ್ ಪ್ರೆಷರಿನ ಅಂದರೆ ಎಲ್ಲ ಆರ್ಗನ್ಸಿನ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಪಾರ್ಷಿಯಲ್ ಪ್ರೆಷರ್ ಗೊತ್ತಿರಬೇಕು. ನೇಮ್ ದ ಪಾರ್ಟ್ಸ್ ಆಫ್ ಹ್ಯೂಮನ್ ಬಾಡಿ ಇನ್ವಾಲ್ವ್ಡ್ ಇನ್ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್. ಲಾಸ್ಟ್ ಇಯರ್ ಫೈನಲ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೊಟ್ಟಿರುವಂತಹ 2 ಮಾರ್ಕರ್ ಕ್ವೆಶನ್ ಇದು. ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್ ಸಹ ಇಂಪಾರ್ಟೆಂಟ್, ಇಲ್ಲಿಂದ ಸಹ ಕ್ವೆಶನ್ ಬರ್ತದೆ. 2 ಮಾರ್ಕರ್ 1 ಮಾರ್ಕರ್ ಕ್ವೆಶನ್ ಬರುವಂಥದ್ದು ಇಲ್ಲಿಂದ. ದೆನ್ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಡಯಾಫ್ರಮ್ ಆ್ಯಂಡ್ ರಿಪ್ ಕೇಜ್ ಇನ್ ದ ಬ್ರೀದಿಂಗ್ ಪ್ರೊಸೆಸ್. ಈಗಷ್ಟು ಹೇಳಿರುವ ಹಾಗೆ ರೆಸ್ಪಿರೇಟರಿ ಆರ್ಗನ್ ಬಗ್ಗೆ ಕ್ವೆಶನ್ ಬರ್ತದೆ 2 or 3 ಮಾರ್ಕ್. ರೆಸ್ಪಿರೇಟರಿ ಏನು ಥೊರಾಸಿಕ್ ಚೇಂಬರ್ ಯಾಕೆ ಅನಾಟಮಿಕಲಿ ಏರ್ ಟೈಟ್ ಚೇಂಬರ್ ಅಂತ ಕೇಳಿದ್ರು. ಇಲ್ಲಿ ಲಾಸ್ಟ್ ಇಯರ್ನ ಫೈನಲ್ ಇಯರ್ ಕ್ವೆಶನ್ ಪೇಪರಲ್ಲಿ ರೋಲ್ ಆಫ್ ಡಯಾಫ್ರಮ್ ಮತ್ತು ರಿಪ್ ಕೇಜ್ ಅನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ದೆನ್ ವಾಟ್ ಇಸ್ ದ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್, ವಿಚ್ ಫ್ಯಾಕ್ಟರ್ ರಿಸಲ್ಟ್ ಇನ್ ಡಿಸೋಸಿಯೇಷನ್ ಆಫ್ ಆಕ್ಸಿಹಿಮೋಗ್ಲೋಬಿನ್. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್, 3 ಮಾರ್ಕರ್ ಕ್ವೆಶನ್ ಇದು. ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಅಂದರೆ ಏನು, ಆ್ಯಂಡ್ ವಾಟ್ ದ ಡಿಫರೆಂಟ್ ಫ್ಯಾಕ್ಟರ್ ವಿಚ್ ಕಾಸಸ್ ಡಿಸೋಸಿಯೇಷನ್ ಅಂತ ಕೇಳಿದ್ದಾರೆ ಆಫ್ ಆಕ್ಸಿಹಿಮೋಗ್ಲೋಬಿನ್. ದೇ ಕ್ಯಾನ್ ಆಲ್ಸೋ ಆಸ್ಕ್ ಅದರ್ ವೇ ರೌಂಡ್, ಅಸೋಸಿಯೇಷನ್ ಆಫ್ ಆಕ್ಸಿಹಿಮೋಗ್ಲೋಬಿನ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಕಾಸ್ ದ್ಯಾಟ್ ಅಂತ ಸಹ ಕೇಳ್ಬೋದು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ 5 ಮಾರ್ಕರ್ ಕ್ವೆಶನ್ ಆಗಿ ಕೇಳ್ಬೋದು. ದಟ್ ಇಸ್ ವಾಟ್ ಇಸ್ ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್. ನಾನು ಆಲ್ರೆಡಿ ನೋಟ್ಸನ್ನು ಕ್ಲಾಸಲ್ಲಿ ಕೊಟ್ಟಿದ್ದೇನೆ, ಮ್ಯಾರಥಾನಲ್ಲಿ ಈ ಕ್ವೆಶನಿಗೆ ಸೊಲ್ಯೂಷನನ್ನು ಕೊಟ್ಟಿದ್ದೇನೆ. ಸೊ ಅರೌಂಡ್ 8-9 ಪಾಯಿಂಟರ್ಸ್ ಇದೆ. ಸೊ ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ ಅಂತ 2 ಕಾಲಮ್ ಮಾಡಿ ಯು ಹ್ಯಾವ್ ಟು ರೈಟ್ ದ ಪಾಯಿಂಟರ್ಸ್ ಫಾರ್ ದ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್. ಆ್ಯಂಡ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮನ್ನು ಡ್ರಾ ಮಾಡಲಿಕ್ಕೆ ಕೇಳ್ತಾರೆ, ಯಾಕಂದರೆ ಸ್ವಲ್ಪ ಈಸಿ ಆಗಿರುವ ಕಾರಣ. They know that it's a scoring thing and they will be giving you to write for 5 mark, to draw for 5 mark. So ಈ ಕ್ವೆಶನ್ ಎಲ್ಲಾದರೂ ಬಂದರೆ ತಪ್ಪದೇ ಇದನ್ನು ಡ್ರಾ ಮಾಡಿ. ತುಂಬ ಈಸಿ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ 5 ಮಾರ್ಕರ್ ಕ್ವೆಶನ್ಗೆ ಬರುವಂಥದ್ದು. ಯು ಹ್ಯಾವ್ ಟು ಲೇಬಲ್ ಅರೌಂಡ್ 10 ಲೇಬಲಿಂಗ್ಸನ್ನು ನೀವು ಕೊಡಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ the most expected or some of them I can say fixed questions for your FA2 test from the chapter breathing and exchange of gases. I know ಕೆಲವರಿಗೆ ಬಯೋಮಾಲಿಕ್ಯೂಲ್ಸ್ ಸಹ ಇದೆ. ನಾನು ಬಯೋಮಾಲಿಕ್ಯೂಲ್ಸನ್ನು FA1 ಅಲ್ಲಿ ಕವರ್ ಮಾಡಿದ್ದೇನೆ, ಅದರ ಫಿಕ್ಸ್ಡ್ ಕ್ವೆಶನಲ್ಲಿ ಕವರ್ ಮಾಡಿದ್ದೇನೆ, ಯಾಕಂದರೆ ಕೆಲವರಿಗೆ ಬಯೋಮಾಲಿಕ್ಯೂಲ್ಸ್ ಪ್ರೀವಿಯಸ್ ಟೆಸ್ಟಲ್ಲಿ ಇತ್ತು. ಓಕೆ, ನೆಕ್ಸ್ಟ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಬಗ್ಗೆ ಕ್ವೆಶನ್. ದ ಕಾರ್ಡಿಯಾಕ್ ಔಟ್ಪುಟ್ ಆಫ್ ಹೆಲ್ದಿ ಇಂಡಿವಿಜುವಲ್ ಇಸ್ ಅಬೌಟ್ 5000 ml. ಮೆನ್ಷನ್ ದ 2 ಪ್ಯಾರಾಮೀಟರ್ಸ್ ಇನ್ವಾಲ್ವ್ಡ್. ಸೊ ಇದು ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಚಾಪ್ಟರಿನ
2 ಮಾರ್ಕರ್ 3 ಮಾರ್ಕರ್ ಕ್ವೆಶನ್ಸ್ ಕ್ವಿಕ್ ಆಗಿ ನೋಡುವ. ಕಾರ್ಡಿಯಕ್ ಔಟ್ಪುಟ್ ಬಗ್ಗೆ ಕ್ವೆಶನ್ ಬರ್ಬೋದು. ಕಾರ್ಡಿಯಕ್ ಔಟ್ಪುಟ್ ಅಂದರೆ ಏನು, ವಾಟ್ ದ ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್ ಇಟ್, ಮತ್ತೆ ಹೌ ಟು ಕ್ಯಾಲ್ಕುಲೇಟ್ ಅಂತಲ್ಲ. ಸೊ ಹಿಯರ್ ಇಸ್ 1 2 ಮಾರ್ಕರ್ ಕ್ವೆಶನ್ ಆನ್ ದಟ್. ನಂತರ ಹಾರ್ಟ್ ಸೌಂಡಿನ ಬಗ್ಗೆ ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ. ಕೆಲವೊಮ್ಮೆ ಹಾರ್ಟ್ ಸೌಂಡಿನ ಬಗ್ಗೆ ಡೈರೆಕ್ಟಾಗಿ ಕೇಳ್ತಾರೆ, ಕೆಲವೊಮ್ಮೆ ಸಿಗ್ನಿಫಿಕೆನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 2 ಮಾರ್ಕರ್ನ ಕ್ವೆಶನ್ ಇದು. ಓಕೆ, ಆ್ಯಂಡ್ ಎಕ್ಸ್ಪ್ಲೇನ್ ದ 3 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕೋಆಗ್ಯುಲೇಷನ್ ಆಫ್ ದ ಬ್ಲಡ್. ತುಂಬ ಇಂಪಾರ್ಟೆಂಟ್ 3 ಮಾರ್ಕರ್ ಕ್ವೆಶನ್ ಬರುವಂಥದ್ದು ಕೋಆಗ್ಯುಲೇಷನ್ ಆಫ್ ದ ಬ್ಲಡ್. ಸೊ ಇದು ಕೆಲವು 2 ಮತ್ತು 3 ಮಾರ್ಕರ್ನ ಫಿಕ್ಸ್ಡ್ ಕ್ವೆಶನ್. ಓಕೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಅಂತ ಹೇಳ್ಬೋದು. ಕೆಲವೊಮ್ಮೆ ಎಕ್ಸ್ಪ್ಲೈನ್ ದ ಬ್ಲಡ್ ಕಂಪೋಸಿಷನ್ ಅಂತ ಸಹ ಕೇಳ್ತಾರೆ 3 ಮಾರ್ಕ್ ಅಥವಾ 5 ಮಾರ್ಕ್ಗೆ. ಆ್ಯಂಡ್ ದೆನ್ ವಿ ಹ್ಯಾವ್ 5 ಮಾರ್ಕರ್ ಕ್ವೆಶನ್. ಅ ಹಾರ್ಟ್ ಪೇಷಂಟ್ ಅಂಡರ್ವೆಂಟ್ ಅನ್ ECG. In his ECG report, time period between QRS complex was more than normal. Based on this, answer the following question. So similar question ಅನ್ನ ಕ್ವೆಶನ್ ಬ್ಯಾಂಕ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಕಷ್ಟ ಕ್ವೆಶನ್. ಲಾಸ್ಟ್ ಇಯರ್ ಮಾಡಲ್ ಕ್ವೆಶನ್ ಪೇಪರ್ ಅಲ್ಲಿ ಕೊಟ್ಟಿರುವಂತಹ ಕ್ವೆಶನ್. ಸೊ ECG ಯ ಬಗ್ಗೆ ಹಾಗೆ ಕಾರ್ಡಿಯಾಕ್ ಸೈಕಲ್ ಬಗ್ಗೆ ಅಪ್ಲಿಕೇಶನ್ ಟೈಪ್ಸ್ ಅಂದರೆ ಸ್ವಲ್ಪ ಹಾಟ್ ಟೈಪ್ ಆಫ್ ಕ್ವೆಶನ್ಸ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆ್ಯಂಡ್ ಹಿಯರ್ ಇಸ್ ದ ಕ್ವೆಶನ್. ಇಲ್ಲಿ ABCD ಇದಕ್ಕೆಲ್ಲ ನೀವು ಆನ್ಸರ್ ಮಾಡಬೇಕು. ಸೊಲ್ಯೂಷನನ್ನು ಆಲ್ರೆಡಿ ನಾನು ಮ್ಯಾರಥಾನಲ್ಲಿ ಕವರ್ ಮಾಡಿದ್ದೇನೆ. ಗೋ ಆ್ಯಂಡ್ ವಾಚ್ ಇಟ್. ಸೊ ಮೆನ್ಷನ್ ವೆದರ್ ಹಿಸ್ ಹಾರ್ಟ್ ರೇಟ್ ಇಸ್ ಹೈ ಆರ್ ಲೋ ದ್ಯಾನ್ ದ ನಾರ್ಮಲ್. ದ ಆನ್ಸರ್ ಇಸ್ ಲೋ ದ್ಯಾನ್ ದ ನಾರ್ಮಲ್, ಲೆಸರ್ ದ್ಯಾನ್ ದ ನಾರ್ಮಲ್. ಗಿವ್ ಸೂಟಬಲ್ ಎಕ್ಸ್ಪ್ಲನೇಷನ್ ಫಾರ್ ಯುವರ್ ಇಂಟರ್ಪ್ರಿಟೇಷನ್. ಏನು ಎಕ್ಸ್ಪ್ಲನೇಷನ್ ಕೊಡ್ತೀರಿ? ಹಾರ್ಟ್ ರೇಟ್ ಲೋ ಯಾಕಿದೆ ಅಂತ ನಾವು ಹೇಳಬೇಕು. ಲೈಕ್ ಹೌ ಡಸ್ ದ QRS ಕಾಂಪ್ಲೆಕ್ಸ್ ಆರ್ ಹೌ ಡಸ್ ದಿಸ್ ECG explains about the heart rate ಅಂತ ಹೇಳಬೇಕು. What is the importance of QRS complex with respect to electrical activity? QRS complex indicates ventricular depolarization, which leads to ventricular contraction. What does P and T wave represents? P wave represents for depolarization of atria. T wave represents for repolarization of ventricle, which will be leading to contraction of atria and relaxation of ventricle respectively. ಅಂತ ಬರೆದ್ರೆ ಫುಲ್ 5 ಮಾರ್ಕ್ಸ್. ನೆಕ್ಸ್ಟ್ ಇನ್ನೊಂದು 5 ಮಾರ್ಕರ್ ಕ್ವೆಶನ್, ಡಬಲ್ ಸರ್ಕ್ಯುಲೇಷನ್ ಅಂದರೆ ಏನು ಅಂತ. ಸೊ ಈ ಕ್ವೆಶನಲ್ಲಿ ನೀವು ಪಲ್ಮನರಿ ಸರ್ಕ್ಯುಲೇಷನ್, ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ಫ್ಲೋ ಚಾರ್ಟ್ ಕೇಳಿದ್ದಾರೆ, ಕೇಳದಿದ್ರೂ ಸಹ ನೀವು ಫ್ಲೋ ಚಾರ್ಟ್ ಅನ್ನು ಕೊಡಬಹುದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ರೈಟ್ ಅಬೌಟ್ ಕೊರೊನರಿ ಸರ್ಕ್ಯುಲೇಷನ್ ಆ್ಯಂಡ್ ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್. ಸೊ ಈ ಥರ ಎಲ್ಲವನ್ನು ಬರೆದ್ರೆ ಫುಲ್ 5 ಮಾರ್ಕ್ಸ್ ಸಿಗ್ತದೆ. ಸೊ ಡಬಲ್ ಸರ್ಕ್ಯುಲೇಷನ್ ಇಸ್ ಅ ಹೈಲಿ ಎಕ್ಸ್ಪೆಕ್ಟೆಡ್ 5 ಮಾರ್ಕರ್ ಕ್ವೆಶನ್. ಸಿಂಪಲ್ ಕ್ವೆಶನ್. ಇದಕ್ಕೂ ಸಹ ನಾನು ಸೊಲ್ಯೂಷನ್ ಅನ್ನು ಕೊಟ್ಟಿದ್ದೇನೆ ಕ್ಲಾಸಲ್ಲಿ. ಆ್ಯಂಡ್ ವಿ ಹ್ಯಾವ್ ದ ನೆಕ್ಸ್ಟ್ ಕ್ವೆಶನ್. ಇದು ಸಹ ಒಂದು ಥರದ ಹಾಟ್ಸ್ ಕ್ವೆಶನ್ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಫೈನಲ್ ಇಯರ್ ಕ್ವೆಶನ್ ಪೇಪರ್ಲಿ ಕೇಳಿರುವಂತಹ ಕ್ವೆಶನ್ ಇದು. ಈ ಪ್ರತಿಯೊಂದು ಸ್ಟೇಟ್ಮೆಂಟಿಗೆ ನಾವು ಡಿಸಾರ್ಡರ್ಸ್ ಅನ್ನು ಕೊಡಬೇಕು. ಡೆಪೊಸಿಷನ್ ಆಫ್ ಕ್ಯಾಲ್ಸಿಯಂ ಫ್ಯಾಟ್, ದಿಸ್ ಇಸ್ ಕೊರೊನರಿ ಆರ್ಟರಿ ಡಿಸೀಸ್ ಅಲ್ವಾ. ಅಕ್ಯೂಟ್ ಚೆಸ್ಟ್ ಪೇನ್ ಇಸ್ ಅಕ್ಯೂಟ್ ಚೆಸ್ಟ್ ಪೇನ್ ವಿ ಗೆಟ್ ಟು ಸಿನ್ ಆಂಜೈನಾ ಪೆಕ್ಟೋರಿಸ್. ಸೊ ಇದಕ್ಕೆಲ್ಲದಕ್ಕೂ ಡಿಸಾರ್ಡರ್ಸ್ ಅನ್ನು ಕೊಡಬೇಕು. ಇನೆಬಿಲಿಟಿ ಆಫ್ ಹಾರ್ಟ್ ಟು ಪಂಪ್ ಬ್ಲಡ್ ಎಫಿಷಿಯೆಂಟ್ಲಿ ಟು ಮೀಟ್ ಬಾಡಿ ನೀಡ್ಸ್, ಹಾರ್ಟ್ ಫೇಲ್ಯೂರ್ ಇದು. ಬ್ಲಡ್ ಪ್ರೆಷರ್ ಎಬೋ, ಹೈಪರ್ ಟೆನ್ಷನ್ ಅಥವಾ ಹೈ ಬ್ಲಡ್ ಪ್ರೆಷರ್ ಅಂತ ಬರಿಬೋದು. ಡಿಗೆ ಆನ್ಸರ್. ಸಡನ್ ಡ್ಯಾಮೇಜ್ ಟು ದ ಹಾರ್ಟ್ ಮಸಲ್ ಡ್ಯೂ ಟು ಇನ್ಎಡಿಕ್ವೇಟ್ ಬ್ಲಡ್ ಸಪ್ಲೈ, ಹಾರ್ಟ್ ಅಟ್ಯಾಕ್ ಇದು ಅಲ್ವಾ. ಸೊ ಈ ಎಲ್ಲ ಡಿಸೀಸ್ ಕಂಡೀಷನ್ ಅಥವಾ ಸಿಂಪ್ಟಮಿಗೆ ನಾವು ಡಿಸಾರ್ಡರನ್ನು ಕೊಡಬೇಕು. ಆ್ಯಂಡ್ ಲಾಸ್ಟ್ ಕ್ವೆಶನ್. The question is on cardiac cycle. The sequential event in the heart which is cyclically repeated is called cardiac cycle. Explain this sequential event that in turn responsible for double circulation. Double circulation word nodi double circulation bariyodalla. We have to write here about cardiac cycle in detail. Answer anna nanu kottidene class alli. Main agi we have to explain about joint diastole, atrial systole, ventricular systole in detail. ಹಾರ್ಟ್ ಬೀಟ್ ರಿಲೇಟೆಡ್ ಆಗಿ ಹೇಳಬೇಕು, ಬ್ಲಡ್ ಫ್ಲೋ ಹೇಳಬೇಕು, ಮತ್ತು ನೋಡಲ್ ಫೈಬರ್ಸ್ ಬಗ್ಗೆ ಹೇಳಬೇಕು. ಅಂದರೆ ಯಾವ ವ್ಯಾಲ್ವ್ ಯಾವಾಗ ಕ್ಲೋಸ್ ಆಗ್ತದೆ, ಓಪನ್ ಆಗ್ತದೆ ಅಂತೆಲ್ಲ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ದೀಸ್ ಆರ್ ಸಮ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಸಮ್ ಆಫ್ ದ ಗ್ಯಾರಂಟಿಡ್ ಕ್ವೆಶನ್ ದ್ಯಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ ಯೋರ್ FA2 ಆಫ್ ಯೋರ್ ಫಸ್ಟ್ PU. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.